ರವಿಜಿ, ಈಗ ಮತ್ತೊಂದು ಪ್ರಶ್ನೆ ಏನಂತಂದ್ರೆ ಇದೇನಾದ್ರೂ ಚುನಾವಣಾ ಬಜೆಟ್ ಆಗ್ಬಿಡುತ್ತಾ ಅಂತ? ಇಲ್ಲ, ಈಗ ಸದ್ಯಕ್ಕೆ ಹೌದು ಎರಡು ತರ ಅದು ನೀವು ಚುನಾವಣಾ ಬಜೆಟ್ ಆಗುತ್ತೋ ಆಗಲ್ವೋ ಅಂತ. ಈಗ ದೆಹಲಿ ಚುನಾವಣೆ ನಡೀತಾ ಇದೆ, 5ನೇ ತಾರೀಕು ಅಲ್ಲಿ ಚುನಾವಣೆ ನಡೆಯಲಿದೆ. ಇನ್ನೊಂದು ತಿಂಗಳು 2 ತಿಂಗಳಲ್ಲೋ ಬಿಹಾರದ ಚುನಾವಣೆನೂ ಬರ್ತಾ ಇದೆ. ಇವೆರಡು ಚುನಾವಣೆಗಳು ಬಹಳ ದೊಡ್ಡ. ನಾನು ಯಾಕೆ ಇಂಟರಪ್ಟ್ ಮಾಡ್ತೀನಿ, ನಾನು ಯಾಕೆ ಇದನ್ನ ಕೇಳಿದೆ ಅಂತ ಹೇಳಿದ್ರೆ, ನಾರಿ ಶಕ್ತಿ ಮೇಲೆ ಹೆಚ್ಚಿನ ಒತ್ತು ಕೊಡೋ ತರ ಕಾಣಿಸ್ತಾ ಇದೆ ಈಗಿನ ಬಜೆಟ್ ನಲ್ಲಿ. ಅದ್ರ ಬಗ್ಗೆ ಮೋದಿ ಅವರು ಕೂಡ ಒಂದು ಸಣ್ಣ ಸುಳುವನ್ನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದೇನಾದ್ರೂ ಎಲೆಕ್ಷನ್ ಬಜೆಟ್ ಆಗಿ ಟರ್ನ್ ಆಗುತ್ತಾ ಅಂತ? ನೋಡಿ, ಅಧಿಕಾರಸ್ಥ ರಾಜಕಾರಣಿಗಳು ಅಥವಾ ಕೆರಿಯರ್ ಪೊಲಿಟಿಷಿಯನ್ಸ್ ಅಂತ ನಾವೇನ್ ಹೇಳ್ತೀವಿ, ಅವರು ಎಷ್ಟು ಸುಳ್ಳುಗಳನ್ನ ಹೇಳ್ತಾರೆ ಅಥವಾ ಜನರನ್ನ ದಿಕ್ಕು ತಪ್ಪಿಸುವಂತಹ ಮಾತುಗಳನ್ನ ಆಡ್ತಾ ಬರ್ತಾರೆ ಅನ್ನೋದಕ್ಕೆ ಮೋದಿ ಅವರು ಹಲವು ಸಂದರ್ಭದಲ್ಲಿ ಹೇಳಿದ ವಿಚಾರಗಳೇ ಮುಖ್ಯವಾಗಿ ನಮ್ಗೆ ಎದ್ದು ಕಾಣಿಸುತ್ತೆ. ಈ ಸಂದರ್ಭದಲ್ಲಿ ದೇಶದ ಪ್ರಧಾನಿಯಾಗಿರುವ ಹಿನ್ನೆಲೆಯಲ್ಲಿ ಅವ್ರೇನ್ ಹೇಳಿದ್ರು, ರೇ ಉಡಿ ಅಂದ್ರೆ ಏನು, ಅದಕ್ಕೆ ಕನ್ನಡದಲ್ಲಿ ಉಚಿತ ಕಾರ್ಯಕ್ರಮಗಳು, ಉಚಿತವಾಗಿ ಕೊಡುವಂತಹ ಕಾರ್ಯಕ್ರಮಗಳ ಬಗ್ಗೆ ಬಹಳ ಲೇವಡಿ ಮಾಡ್ತಾ ಇದ್ರು. ರೇವಡಿ ಕಾರ್ಯಕ್ರಮಗಳ ಬಗ್ಗೆ ಲೇವಡಿ ಮಾಡ್ತಾ ಇದ್ರು ನರೇಂದ್ರ ಮೋದಿ ಅವರು. ಆದರೆ ದೇಶಾದ್ಯಂತ ಬಿಜೆಪಿ ಸರ್ಕಾರಗಳು ಅಥವಾ ಬಿಜೆಪಿ ಪಕ್ಷ ಈಗ ಅವರೇ ಘೋಷಣೆ ಮಾಡಿದ್ದಾರೆ ಉಚಿತ ಯೋಜನೆಗಳನ್ನ ಅಂತ ಇದ್ದಾರೆ. ಮತ್ತೆ ಘೋಷಣೆಗಳ ಬಗ್ಗೆ ಅದನ್ನ ಘೋಷಣೆಗಳನ್ನ ಅನುಷ್ಠಾನ ಕೆಲವೊಂದ್ ಕಡೆ ಮಾಡ್ತಾ ಇದ್ದಾರೆ. ಮತ್ತು ಅನುಷ್ಠಾನ ಮಾಡೋದ್ರ ಮೂಲಕ ನರೇಂದ್ರ ಮೋದಿ ಅವರು ಬಗ್ಗೆನೂ ಅದೊಂದು ರೀತಿಯಲ್ಲಿ ಒಂದು ವ್ಯಾಖ್ಯಾನ ಆಗುತ್ತೆ. ಹಾಗಾಗಿ ಈ ಸಂದರ್ಭದಲ್ಲಿ ಮಾಡ್ಲಿ, ನನ್ನ ಪ್ರಕಾರ ಇವತ್ತು ದೇಶದ ಸಂಪತ್ತು ಕೆಲವೇ ಜನರ ಕೈಗೆ ಹೋಗ್ತಾ ಇದೆ. ಇನ್ನು ಕಾರ್ಪೊರೇಟ್ ಕಂಪನಿಗಳು ಕೆಲವೇ ಒಂದು 10%, 10-20 ಕಂಪನಿಗಳು ಅಥವಾ 1-2% ಜನರ ಕೈಯಲ್ಲಿ ಇವತ್ತು ದೇಶದ ಸಂಪತ್ತು ಶೇಖರಣೆ ಆಗ್ತಿದೆ. ಏನು ದೇಶದ ಸಂಪತ್ತು? ಕೇವಲ ದುಡಿಯೋದಷ್ಟೇ ಅಲ್ಲ, ಈ ದೇಶದ ನೆಲ, ಜಲ, ಖನಿಜ, ಬೀಜ, ಇವೆಲ್ಲ ಈ ತರಹದೆಲ್ಲವನ್ನೂ ಸಹ ದೇಶದ ಸಂಪತ್ತು. ಈಗ ಅರಣ್ಯ ಸಂಪತ್ತು ಏನು ಟೆಂಡರ್ ಹಾಕ್ತಾರೆ, ಯಾರಿಗ್ ಬರುತ್ತೆ? ಅದು ಎಲ್ರಿಗೂ ಸಲ್ಲಬೇಕು, ಅದರಿಂದ ಬರುವಂತ ಆದಾಯ. ಅದೇ ರೀತಿಯಲ್ಲಿ 3G 4G 5G ಅದು ಎಲ್ಲರ ಸಂಪತ್ತು. ಹಾಗಾಗಿ ಅದೆಲ್ಲರ ಸಂಪತ್ತು ಬಡವರಿಗೆ ಏನ್ ಸಿಗ್ತಾ ಇದೆ? ಇವತ್ತು ಬೆಂಗಳೂರಲ್ಲಿ ಇರುವಂತವರಿಗೆ ಏನು ಏರ್ಪೋರ್ಟ್ ಹೋಗೋದಿಕ್ಕೆ ರಸ್ತೆ ಆಗ್ತಾ ಇದೆ, ಏರ್ಪೋರ್ಟ್ ಆಗ್ತಾ ಇದೆ. ಬಡವರಿಗೆ ಅವರ ಊರುಗಳಲ್ಲಿ ಸರಿಯಾದ ಶಾಲೆ ಇಲ್ಲ, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಲ್ಲ. ಹಾಗಾಗಿ ಬಡವರಿಗೆ ಏನಾದ್ರು ಕೊಡ್ಬೇಕಲ್ವ ನಾವು, ಅವ್ರು ಬದುಕಬೇಕು. ಯಾಕಂದ್ರೆ ಅವರೇನೆ ಈ ದೇಶದ ಸಂಪತ್ತನ್ನ ಸೃಷ್ಟಿ ಮಾಡುವಂತವ್ರು. ಇವತ್ತು ರೈತ ಬೆಳೆಯೋದು ರಸ, ತಿನ್ನೋದು ಕಸ ಅನ್ನುವಂತಹ ಒಂದು ಸಂದರ್ಭ ಇದೆ. ರೈತ ದುಡಿಲಿಲ್ಲ, ಬೆಳಿಲಿಲ್ಲ ಅಂದ್ರೆ ಯಾವ ರೀತಿ ಅವನು ಬದುಕ್ತಾನೆ? ಹಾಗಾಗಿ ಇವತ್ತು ಬಹುತೇಕವಾಗಿ ನಾವು ನೋಡಿದಾಗ ದವಸ ಧಾನ್ಯಗಳು, ವಿಶೇಷವಾಗಿ ಆಹಾರ ಪದಾರ್ಥಗಳನ್ನ ಬೆಳೆಯುವಂತ ರೈತರಿಗೆ ಅವರು ದುಡಿದಿದ್ದಕ್ಕೆ ಸರಿಯಾದ ಕೂಲಿ ಸಿಗ್ತಾ ಇಲ್ಲ. ಅವರೊಂದು ರೀತಿಯಲ್ಲಿ ಅವರೇ ದೇ ಆರ್ ಸಬ್ಸಿಡೈಸಿಂಗ್ ದ ಫುಡ್ ಪ್ರೊಡಕ್ಷನ್ ಹಾಗೆ ನೋಡಿದ್ರೆ. ಹಾಗಾಗಿ ಈ ಹಿನ್ನೆಲೆಯಲ್ಲಿ ಏನು ಯಾವುದೇ ನಾರಿ ಶಕ್ತಿ ಆಗಲಿ, ಮಹಿಳೆಯರಿಗೆ ಧೈರ್ಯ ಕೊಡುವಂತಹ, ಸ್ಥೈರ್ಯ ಕೊಡುವಂತಹ, ಆರ್ಥಿಕ ಚೈತನ್ಯ ಕೊಡುವಂತಹ ಯೋಜನೆಗಳು. ಅದು ಮುಖ್ಯವಾಗಿ ಒಂದು ಮಾತಿದೆ, ಏನು, ಮೀನು ಹಿಡಿಯೋದನ್ನ ಕಲಿಸಿ, ಮೀನು ಕೊಡೋದಕ್ಕಿಂತ ಮೀನು ಹಿಡಿಯೋದನ್ನ ಕಲಿಸಿ ಅಂತ. ಹೌದು, ಅದು ಅಂತಿಮವಾಗಿ ನಾವು ಜನರಿಗೆ ಅವರೇ ಸ್ವತಃ ಉದ್ಯಮಶೀಲರಾಗುವಂತಹ, ಆರ್ಥಿಕ ಚೈತನ್ಯ ಪಡ್ಕೊಳ್ಳುವಂತಹ ಒಂದು ಕಾರ್ಯಕ್ರಮವನ್ನು ರೂಪಿಸ್ಬೇಕು. ಆದ್ರೆ ಇವತ್ತು ದೇಶದ ಎಷ್ಟೋ ಕಡೆಗಳಲ್ಲಿ ಜನ ನಾಳೆಗೆ, ನಾಡಿದ್ದಕ್ಕೆ, ದಿವಸಕ್ಕೆ, ವಾರಕ್ಕೆ ಬದುಕ್ತಿದ್ದಾರೆ. ಮೊದಲು ಅವರನ್ನ ಒಂದು ರೀತಿಯಲ್ಲಿ ಸ್ವಾವಲಂಬಿಗಳನ್ನಾಗಿ ಮತ್ತು ಸಬಲರನ್ನಾಗಿ ಮಾಡಬೇಕು ಅಂದ್ರೆ ಇವತ್ತು ಈ ತರಹದ ನೀವು ಹೇಳದಂತ ನಾರಿ ಶಕ್ತಿ ಅಥವಾ ಬೇರೆ ಬೇರೆ ಯಾವುದೇ ರೀತಿಯಲ್ಲಿ ಮಹಿಳೆಯರಿಗೆ ಅವರ ಜೇಬಿಗೆ ಅಥವಾ ಚೀಲಕ್ಕೆ ಹಣ ಹೋಗುವಂತ ಕಾರ್ಯಕ್ರಮಗಳನ್ನು ಸಹ ರೂಪಿಸಬೇಕು. ಅದ್ರ ಬಗ್ಗೆ ಏನು ನಗೆಯಾಡುವುದು, ಒಂಥರ ಹಂಗಿಸುವುದು ಅದು ತಪ್ಪು, ಅದು ಅಮಾನವೀಯ. ಒಳ್ಳೆ ಯೋಜನೆಗಳನ್ನ ಜಾರಿ ಮಾಡಿದಾಗ ಅಥವಾ ಘೋಷಿಸಿದಾಗ ಅದು ಅನ್ಬಯಾಸ್ಡ್ ಆಫ್ ದ ಪಾರ್ಟಿ ಅದನ್ನು ಒಪ್ಕೊಳ್ಳೇಬೇಕಾಗತ್ತೆ. ಯಾವುದೇ ಪಾರ್ಟಿ ಒಳ್ಳೆ ಯೋಜನೆಗಳನ್ನ ಘೋಷಿಸಿದಾಗ ಅದನ್ನ ಅಕ್ಸೆಪ್ಟ್ ಮಾಡಬೇಕಾಗತ್ತೆ. ಹಾಗಾಗಿ ಅಂತಹ ಯೋಜನೆಗಳನ್ನ ನರೇಂದ್ರ ಮೋದಿ ಅವರ ಸರ್ಕಾರ ತರಲಿ. ಮಹಿಳೆಯರಿಗೆ ನೋಡಿ, ದೇಶದಲ್ಲಿ ನಾನು ಕಂಡ ಹಾಗೆ, ನಾನು ಇಡೀ ದೇಶದ ಪೂರ್ವ ಏನು ನಾರ್ತ್ ಈಸ್ಟ್ ರಾಜ್ಯಗಳನ್ನ ಬಿಟ್ಟು ಇಡೀ ದೇಶವನ್ನ ಕಳೆದ 3-4 ವರ್ಷಗಳಲ್ಲಿ ಕೆಲವೊಂದು ಬಹಳ ಓಡಾಡಿದ್ದೀನಿ. ನನಗ್ ಕಂಡಿದ್ದೇನು ಅಂದ್ರೆ, ಬಹುತೇಕ ದೇಶಾದ್ಯಂತ ಗ್ರಾಮೀಣ ಭಾಗದಲ್ಲಿ, ಅದರಲ್ಲೂ ವಿಶೇಷವಾಗಿ ಬಹಳ ದೊಡ್ಡ ಮಟ್ಟದ ಮದ್ಯ ವ್ಯಸನಕ್ಕೆ ಬಡವರು ಈಡಾಗಿದ್ದಾರೆ. ಹಾಗಾಗಿ ಮದ್ಯ ವ್ಯಸನಕ್ಕೆ ಈಡಾದಂತಹ ಬಡವರ ಕುಟುಂಬಗಳಲ್ಲಿ ಆ ಮನೆಯ ಗಂಡಸು ದುಡಿತಿಲ್ಲ ಅಥವಾ ದುಡಿದ್ರು ಅವನು ತೆಗೆದುಕೊಂಡು ಹೋಗಿ ಹಾಳು ಮಾಡ್ತಾ ಇದ್ದಾನೆ. ಈಗಿರುವಾಗ ಆ ಮನೆಯ ಹೆಣ್ಣು ಮಕ್ಕಳೇ ಇವತ್ತು ಮನೆಯನ್ನ ನಿಭಾಯಿಸ್ತಿರುವಂತದ್ದು, ಕಟ್ಟುತ್ತಿರುವಂತದ್ದು, ಮಕ್ಕಳನ್ನ ನೋಡ್ಕೊಳ್ತಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಧೈರ್ಯ ಮತ್ತು ಸ್ವಾವಲಂಬನೆಯನ್ನ ಕೊಡಬೇಕು ಅಂದ್ರೆ ಮಹಿಳೆಯರನ್ನ ಸ್ತ್ರೀ ಕೇಂದ್ರಿತ ಯೋಜನೆಗಳನ್ನ ತರಬೇಕು. ಮನ್ರೇಗಾ, ಇವಾಗ ಮಹಾತ್ಮ ಗಾಂಧೀಜಿ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಏನಿದೆ, ಅದು ಇನ್ನೂ ಹೆಚ್ಚು. ಈಗ ಏನ್ ಕೊಡ್ತಾ ಇದಾರೆ ಖಾತ್ರಿಯಾಗಿ 100 ದಿವಸವೋ 150 ದಿವಸವೋ ಅದು ಡಬಲ್ ಆಗ್ಬೇಕು. ಅದೊಂಥರ ಅರೆಕಾಲಿಕ ಉದ್ಯೋಗ. ನೀವು ಸಾಯ್ಬಾರ್ದು, ಆದ್ರೆ ನೀವು ಉದ್ಧಾರನೂ ಆಗಬಾರದು ಅನ್ನುವಂತ ಯೋಜನೆ. ಹಾಗಾಗಿ
ಕಳೆದ ವರ್ಷವೇ ಅದನ್ನ 2-3 ವರ್ಷಗಳಿಂದ ಇವರು ಬಿಜೆಪಿಯವರು ಆಟ ಆಡ್ತಾ ಬಂದ್ರು. ಏನಾದ್ರೂ ಮಾಡಿ ಈ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನ ನಾವು ಹಾಳು ಮಾಡ್ಬಿಡ್ಬೇಕು, ತೆಗೆದಾಕ್ಬಿಡ್ಬೇಕು ಅಂತ ಚುನಾವಣೆಯ ಭಯದಿಂದಾಗಿ ಅದನ್ನ ಉಳಿಸ್ಕೊಂಡ್ರು. ಈಗ ನಿಜಕ್ಕೂ ಅವರು ಪ್ರಾಮಾಣಿಕವಾಗಿದ್ರೆ ದೇಶದ ಜನರ ಬಗ್ಗೆ, ಬಡವರ ಬಗ್ಗೆ, ಈ ದೇಶದ ಆಸ್ತಿಯನ್ನ, ಸಂಪತ್ತನ್ನ ಹೆಚ್ಚು ಮಾಡ್ತಿರುವಂತವ್ರು ಬಡವರು. ಅವರೇನೆ ನಿಜವಾದ ಸಂಪತ್ತನ್ನ ಸೃಷ್ಟಿ ಮಾಡ್ತಿರುವಂತವ್ರು ಅಥವಾ ಸಂಪತ್ತು ಬೆಳೆಸ್ತಿರುವಂತವ್ರು. ಬೆಳಿಲಿಲ್ಲ, ಅವ್ರು ದುಡಿಲಿಲ್ಲ, ಅವ್ರ ಮನೆ ಉದ್ಯೋಗ ಸೃಷ್ಟಿ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ನೀವು ಅವಾಗಲೇ ಹೇಳ್ತಾ ಇದ್ರೆ ಮೀನ್ ಕೊಡೋದಕ್ಕಿಂತ ಮೀನ್ ಹಿಡಿಯೋದನ್ನ ಕಲ್ಸ್ಕೊಡಿ ಅಂತ ಹೇಳಿ. ಎಂಪ್ಲಾಯ್ಮೆಂಟ್ ಜನರೇಷನ್ ಇದು ಬಹಳ ದೊಡ್ಡ ಸಮಸ್ಯೆನೂ ಆಗಿದೆ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಕೂಡ ಹೌದು ಸರ್. ನರೇಂದ್ರ ಮೋದಿ ಅವರು ಪಕೋಡಾ ಮಾಡಿ ಬದುಕಬಹುದು ಅಂತ ಹೇಳೋದ್ರ ಮೂಲಕ ಅಂಡರ್ ಎಂಪ್ಲಾಯ್ಮೆಂಟ್ ಅಂತ ಏನ್ ಹೇಳ್ತೀವಿ, ಅಂಡರ್ ಎಂಪ್ಲಾಯ್ಮೆಂಟ್ ಇಸ್ ಆಲ್ಸೋ ಅನ್ಎಂಪ್ಲಾಯ್ಮೆಂಟ್. ಅವರ ವಿದ್ಯೆಗೆ, ಅವರ ಅರ್ಹತೆಗೆ, ಅವರ ಅನುಭವಕ್ಕೆ, ಅವರ ಯೋಗ್ಯತೆಗೆ ತಕ್ಕದಲ್ಲದಂತಹ ಉದ್ಯೋಗ ಸಿಗದೇ ಇರೋದು ಮತ್ತು ಅವರ ಯೋಗ್ಯತೆಗೆ ತಕ್ಕಂತಹ ಉದ್ಯೋಗ ಮಾಡ್ತಾ ಇದ್ರು ಅದಕ್ಕೆ ತಕ್ಕನಾದಂತಹ ಸಂಬಳ ಕೊಡದೇ ಇರೋದು ಸಹ ಅನ್ಎಂಪ್ಲಾಯ್ಮೆಂಟ್. ಸೊ ಹಾಗಾಗಿ ಇವತ್ತು ಆತರ ಕೇಂದ್ರ ಸರ್ಕಾರದಲ್ಲಿಯೇ ಇಷ್ಟೋ ಲಕ್ಷ ಹುದ್ದೆಗಳು, ನನಗೆ ಗೊತ್ತಿಲ್ಲ, ಸುಮಾರು 6 ಲಕ್ಷ ಹುದ್ದೆಗಳು ಅನ್ಸುತ್ತೆ ಕೇಂದ್ರ ಸರ್ಕಾರದಲ್ಲಿ 6 ಲಕ್ಷಕ್ಕಿಂತ ಹೆಚ್ಚು ನೌಕರಿಗಳು ಖಾಲಿ ಇವೆ. ನಮ್ಮ ರಾಜ್ಯ ಸರ್ಕಾರದಲ್ಲಿ ಸುಮಾರು 3 ಲಕ್ಷಕ್ಕಿಂತ ಹೆಚ್ಚು ಹುದ್ದೆಗಳು ಖಾಲಿ ಇವೆ. ಹಾಗಾಗಿ ಇವತ್ತು ನೀವು 3 ಲಕ್ಷ ಸರ್ಕಾರಿ ಹುದ್ದೆಗಳನ್ನ ತುಂಬಿದ್ರೆ ಸುಮಾರು 30 ಲಕ್ಷ ಜನರಿಗೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸುಮಾರು 5 ಲಕ್ಷ ಕುಟುಂಬಗಳಿಗೆ ಏನು ಆರ್ಥಿಕ ಭದ್ರತೆ ಲಭಿಸುತ್ತೆ. ಅದ್ರ ಮೂಲಕ ಸರ್ಕಾರ ಜನರಿಗೆ ಹತ್ತಿರವಾಗುತ್ತೆ. ಯಾಕಂದ್ರೆ ಸರ್ಕಾರಿ ಸೇವೆಗಳು ಮತ್ತು ಸೌಲಭ್ಯಗಳು ಜನರಿಗೆ ತಲುಪುತ್ತೆ, ಪಾರದರ್ಶಕತೆ ಬರುತ್ತೆ, ಆಡಳಿತಕ್ಕೆ ಚುರುಕು ಬರುತ್ತೆ. ಓಕೆ ಸರ್, ನಮ್ಮ ಜೊತೆಗೆ ಎಸ್ ಸರ್ ಮಾತನಾಡ್ತೀನಿ. ನಮ್ಮ ಜೊತೆಗೆ ಸದ್ಯ ರಾಜ್ಯ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿ TB ಜಯಚಂದ್ರ ಅವರು ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ 25-26ನೇ ಸಾಲಿನ ಬಜೆಟ್ ಮಂಡನೆಗೆ ಕೌಂಟ್ ಡೌನ್ ಶುರುವಾಗಿದೆ. ನೀವೊಬ್ಬ ದೆಹಲಿಯ ರಾಜ್ಯ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿಯಾಗಿ ಏನ್ ನಿರೀಕ್ಷಿಸಬಹುದು ಸರ್? ಜನಸಾಮಾನ್ಯರು ಏನ್ ನಿರೀಕ್ಷಿಸಬಹುದು ಅಂತ ಅನ್ಸುತ್ತೆ? ಕರ್ನಾಟಕದ ಬೇಡಿಕೆಗಳು ಕೂಡ ಸಾಕಷ್ಟಿದೆ. ಕರ್ನಾಟಕಕ್ಕೆ ಈ ಬಾರಿ ಏನು ಸಿಗಬಹುದು ಅಂತ ಅನ್ಸುತ್ತೆ ಸರ್ ನಿಮ್ಗೆ? ಬೇಡಿಕೆಗಳು, ನಿರೀಕ್ಷೆಗಳು ಬೆಟ್ಟದಷ್ಟಿದೆ. ಈಗ ನಿರ್ಮಲಾ ಸೀತಾರಾಮನ್ ರವರು ಸುಮಾರು 8ನೇ ಬಾರಿ ಬಜೆಟ್ ಅನ್ನು ಮಂಡಿಸ್ತಾ ಇದ್ದಾರೆ. ಅವರು ಮೂಲತಃ ಕರ್ನಾಟಕದಿಂದ ಆಯ್ಕೆ ಆಗಿರ್ತಕ್ಕಂಥದ್ದು. ಈ ಬಾರಿ ಅವರ ನಿರೀಕ್ಷೆ ಮೀರಿ ಇವತ್ತು ನಾವು ಆಸೆ ಇಟ್ಕೊಂಡಿದ್ದೇವೆ. ಬಹುಶಃ ನಾವು ಬಜೆಟಲ್ಲಿ ಯಾವುದಾದ್ರು ಒಂದು ಆಶ್ವಾಸನೆಯನ್ನು ಕೊಟ್ಟರೆ ಆಶ್ವಾಸನೆಯನ್ನು ಈಡೇರಿಸ್ತಕ್ಕಂಥ ಜವಾಬ್ದಾರಿಕೆ ಇರ್ತದೆ. ಉದಾಹರಣೆಗೆ ನಿರ್ಮಲಾ ಸೀತಾರಾಮನ್ ರವರು 2ನೇ ವರ್ಷದ ಬಜೆಟ್ನ ಹಿಂದೆ 23-24ರಲ್ಲಿ ಅವರು ಕೊಟ್ಟಂತ ಆಶ್ವಾಸನೆ, ಅವರು ಬಜೆಟಲ್ಲಿ ಇರತಕ್ಕಂಥ ವಿಚಾರನ ಇವತ್ತವರೆಗೂ ಕೂಡ ಅದು ಈಡೇರಿಸೋದಕ್ಕೆ ಸಾಧ್ಯ ಆಗಿಲ್ಲ. ಯಾವುದು ಅಂತ ಹೇಳಿದ್ರೆ, ಭದ್ರಾ ಮೇಲ್ದಂಡೆ ಯೋಜನೆಗೆ, ಮಧ್ಯ ಕರ್ನಾಟಕದ ಭದ್ರಾ ಮೇಲ್ದಂಡೆ ಯೋಜನೆಗೆ 5,300 ಕೋಟಿ ರೂಪಾಯಿನ ಕೊಡ್ತೇವೆ ಇರ್ತಕ್ಕಂಥದ್ದು ಬಹುದಿನದ ಬಯಕೆ ಆಗಿದ್ದು, ನಿರ್ಮಲಾ ಸೀತಾರಾಮನ್ ರವರು ಅವತ್ತು ಬಜೆಟ್ನಲ್ಲೂ ಕೂಡ ಹೇಳಿದ್ದು, ಅದನ್ನು ಇವತ್ತವರೆಗೂ ಕೂಡ ಒಂದು ನಯ ಪೈಸನು ಕೂಡ ಬಿಡುಗಡೆ ಮಾಡತಕ್ಕಂಥ ಕೆಲಸ ಮಾಡಲಿಲ್ಲ. ಬಹುಶಃ ಅವರು ಕೊಟ್ಟ ಮಾತನ್ನ ಉಳಿಸ್ಕೊಳ್ತಾರೆ ಅಂತಕ್ಕಂಥದ್ದು ನಿರೀಕ್ಷೆ ನಂದಿದೆ. ಈ ಬಾರಿ ಹಣವನ್ನು ಬಿಡುಗಡೆ ಮಾಡೋದ್ರ ಬಗ್ಗೆ ಏನಾದರೂ ಕೂಡ ಬಜೆಟ್ನಲ್ಲಿ ಹೇಳ್ತಾರ ಅಂತಕ್ಕಂಥ ವಿಶ್ವಾಸನೂ ಕೂಡ ಇದೆ. ಇದ್ರ ಜೊತೆಗೆ ಇವತ್ತು ಕರ್ನಾಟಕ ಇವತ್ತು ಇಡೀ ದೇಶದಲ್ಲಿ 2ನೇ ರಾಜ್ಯ ಟ್ಯಾಕ್ಸ್ ಕೊಡೋದ್ರಲ್ಲಿ. ನಾವು ಈ ಸರಿ 24-25 ಸಾಲಿನಲ್ಲಿ ಕೊಟ್ಟಿರ್ತಕ್ಕಂಥದ್ದು ಅಂದ್ರೆ ಎಷ್ಟು ಅಂದ್ರೆ ಸುಮಾರು 4 ಲಕ್ಷಕ್ಕೂ ಹೆಚ್ಚು ಕೋಟಿ ಹಣವನ್ನು ಇವತ್ತು ಕೇಂದ್ರ ಸರ್ಕಾರಕ್ಕೆ ನಾವು ರವಾನಿಸಿದ್ದೇವೆ. ಅದರಿಂದ ನಾವು ಹೆಚ್ಚು ನಮಗೆ ಅವರಿಂದ ನಿರೀಕ್ಷೆ ಇದೆ. ಆದರೆ ಎಲ್ಲ ಒಂದು ಕಡೆಗೆ ನಮಗೆ ನಿರೀಕ್ಷೆ ಅಂತ ಬರತಕ್ಕಂಥದ್ದು ಎಷ್ಟಪ್ಪ ಅಂದ್ರೆ ಕೇವಲ 59,000 ಕೋಟಿಗಳು ಮಾತ್ರ. ಅದನ್ನ ನಾನು ಕೂತಿ ಇವತ್ತು ಲೆಕ್ಕ ಹಾಕಿದ್ರೆ ಎಷ್ಟು ಬಂದಿದೆ ಅಂತಕ್ಕಂಥದ್ದು ನೋಡಿದಾಗ ಇನ್ನೂ ಬರಬೇಕಾಗಿದೆ ವಿನಃ ಇನ್ನೂ ಬಂದಿಲ್ಲ. ಈ ರೀತಿಯಾಗಿರ್ತಕ್ಕಂಥ ವಿಚಾರದಲ್ಲಿ ಇವತ್ತು ಕೇಂದ್ರ ಸರ್ಕಾರ ಯಾವ ರಾಜ್ಯ ಹೆಚ್ಚು ತೆರಿಗೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತದೆ, ಆ ರಾಜ್ಯಕ್ಕೆ ಹೆಚ್ಚಿನ ಅನುದಾನವನ್ನು ಕೊಡೋದ್ರ ಜೊತೆಗೆ ಗ್ರಾಂಟ್ಸ್ ಅನ್ನು ಕೊಡ್ತಕ್ಕಂಥ ಕೆಲಸವನ್ನ ಮಾಡುತ್ತದೆ ಅಂತಕ್ಕಂಥ ವಿಶ್ವಾಸವನ್ನು ನಾನು ಇಟ್ಕೊಂಡಿದ್ದೇನೆ. ಸರ್, ಈಗ ಒಂದ್ ಕಡೆ ರಾಜ್ಯದಲ್ಲಿ ನೋಡ್ತಾ ಇದ್ವಿ ನಾವು, ಅಂಗನವಾಡಿ ಆಶಾ ಕಾರ್ಯಕರ್ತರ ಒಂದಷ್ಟು ಹೋರಾಟಗಳು ಕೂಡ ನಡೀತಾ ಇದೆ. ಅಂಗನವಾಡಿ ಆಶಾ ಕಾರ್ಯಕರ್ತೆಯರು ಹೋರಾಟ ನಡೆಸ್ತಾ ಇದ್ದಾರೆ. ನೀರಾವರಿ ಯೋಜನೆಗಳಿಗೆ ಹಣ ಬರಬೇಕಾಗಿದೆ. ಇನ್ನು ಬೇರೆ ಬೇರೆ ಆಯುಷ್ಮಾನ್ ಭಾರತ್ ಇರ್ಬೋದು, ಬೇರೆ ಬೇರೆ ಸಮಸ್ಯೆಗಳನ್ನ ರಾಜ್ಯ ಎದುರಿಸ್ತಾ ಇದೆ.
ಈ ನಿಟ್ಟಿನಲ್ಲಿ ಜನಸಾಮಾನ್ಯರು ಕೂಡ ಬಹಳಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದಾರೆ. ಯಾಕಂತಂದ್ರೆ ಎಲ್ಲಾದ್ರೂ ಟ್ಯಾಕ್ಸ್ ರಿಲೀಫ್ ಏನಾದ್ರೂ ಸಿಗಬಹುದಾ ಅನ್ನುವಂತಹ ನಿರೀಕ್ಷೆ ಇರಬಹುದು. ದಿನನಿತ್ಯ ಬಳಸುವಂತಹ ಅಗತ್ಯ ವಸ್ತುಗಳಲ್ಲಿ ಏನಾದ್ರೂ ಬೆಲೆ ಕಡಿಮೆ ಆಗಬಹುದಾ, ಏನಾದ್ರೂ ನಾವು ಉಳಿತಾಯ ಮಾಡಕ್ಕೆ ಏನಾದ್ರೂ ಉಳಿಬಹುದಾ ನಮಗೆ ಅನ್ನುವಂತಹ ನಿರೀಕ್ಷೆ ಜನಸಾಮಾನ್ಯರಲ್ಲಿದೆ. ಸರ್, ಏನ್ ಹೇಳ್ತೀರಿ? ಜನಸಾಮಾನ್ಯರ ನಿರೀಕ್ಷೆ ಏನಿದೆ ಅಂತ ಹೇಳಿದ್ರೆ, ಇವತ್ತು ಜೀವನ ಮಾಡ್ತಕ್ಕಂಥದ್ದು ಕಷ್ಟ ಇದೆ. ಅದು ಈ ಮಧ್ಯಮ ವರ್ಗದ ಜನ ಜೀವನ ಮಾಡ್ತಕ್ಕಂಥದ್ದೇ ಕಷ್ಟ ಇರುವಂತ ಸಂದರ್ಭದಲ್ಲಿ ಇವತ್ತು ಎಲ್ಲರ ನಿರೀಕ್ಷೆ ಏನಿದೆ ಅಂತ ಹೇಳಿದ್ರೆ, ನಮ್ಮ ನೆರವಿಗೆ ಬರ್ತದೆ ಅಂತಕ್ಕಂಥ ರೀತಿಯಲ್ಲಿ ಇವತ್ತು ಚಿಂತನೆಯನ್ನು ಮಾಡ್ತಿರ್ಬೇಕಾದಾಗ, ಕೇಂದ್ರ ಸರ್ಕಾರದ ಬಜೆಟ್ ಅಂತಂದ್ರೆ ಕೇವಲ ಒಂದು ದೃಷ್ಟಿ ಅಲ್ಲ, ಯಾವುದೋ ಒಂದು ಯೋಜನೆ ಅಲ್ಲ, ಎಲ್ಲ ರೀತಿಯಾಗಿ ಸಮಗ್ರವಾಗಿ ಜನಸಾಮಾನ್ಯರು ಸುಖವಾಗಿ ಬಹಳ ಬದುಕ್ತಕ್ಕಂಥ ರೀತಿಯಲ್ಲಿ, ಅವ್ರಿಗೆ ಎಟುಕುವಂತ ರೀತಿಯಲ್ಲಿ, ಬೆಲೆಯಲ್ಲಿ ಸಿಗ್ತಕ್ಕಂಥ ರೀತಿಯಲ್ಲಿ ಇವತ್ತು ಯೋಜನೆಗಳನ್ನ ಮಾಡಬೇಕಾಗ್ತದೆ, ಕನ್ಸೆಷನ್ ಕೊಡಬೇಕಾಗ್ತದೆ. ಅದನ್ನ ಏನ್ ಮಾಡ್ತಾರೆ ಅಂತಕ್ಕಂಥದ್ದನ್ನ ನಾವು ಕಾದು ನೋಡಬೇಕಾಗಿದೆ. ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಪವರ್ ಟಿವಿ ಜೊತೆ ಮಾತನಾಡಿದ್ದಕ್ಕಾಗಿ ಧನ್ಯವಾದ ನಿಮಗೆ. ಜೊತೆಗೆ ರವಿಕೃಷ್ಣ ರೆಡ್ಡಿ ಅವ್ರಿಗೂ ಕೂಡ ಧನ್ಯವಾದ. ಒಟ್ಟಾರೆಯಾಗಿ ಕೌಂಟ್ ಡೌನ್ ಶುರುವಾಗಿದೆ. ನಾಳೆ ಬೆಳಗ್ಗೆ 11 ಗಂಟೆ ಅಷ್ಟೊತ್ತಿಗೆ ಬಜೆಟ್ ಅನ್ನ ಮಂಡಿಸೋದಕ್ಕೆ 8ನೇ ಬಾರಿಗೆ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಸಿದ್ಧವಾಗಿದ್ದಾರೆ. ಕಾದ್ ನೋಡೋಣ, ಬಜೆಟ್ ಅಲ್ಲಿ ಕರ್ನಾಟಕಕ್ಕೆ ಏನ್ ಸಿಗುತ್ತೆ, ಜನಸಾಮಾನ್ಯರಿಗೆ ಏನ್ ಸಿಗುತ್ತೆ, ಮಧ್ಯಮ ವರ್ಗದ ಜನರು ಏನ್ ನಿರೀಕ್ಷೆ ಮಾಡ್ತಾ ಇದ್ದಾರೆ, ಆ ಬೇಡಿಕೆಗಳು ಈಡೇರುತ್ತಾ ಏನು ಅನ್ನೋದ್ರ ಬಗ್ಗೆ ನಾಳೆ ಬಜೆಟ್ ವರೆಗೂ ಕೂಡ ಕಾದ್ ನೋಡ್ಬೇಕಾಗುತ್ತೆ.